ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ learning.com. ಇವತ್ತಿನ ವಿಡಿಯೋದಲ್ಲಿ ನಾನು ಕರ್ನಾಟಕ TET ಮೀನ್ಸ್ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2024 ಏನು ನೋಟಿಫಿಕೇಷನ್ ಆಯಿತು, ಆ ಒಂದು ನೋಟಿಫಿಕೇಷನಲ್ಲಿ ಏನು ಕೊಟ್ಟಿದ್ದಾರೆ, ಅಪ್ಲಿಕೇಶನ್ ಹಾಕೋದಕ್ಕೆ ಲಾಸ್ಟ್ ಡೇಟ್ ಏನು, ಅಪ್ಲಿಕೇಶನ್ ಹಾಕೋಕ್ಕೆ ಪರೀಕ್ಷಾ ಶುಲ್ಕ ಏನಿದೆ, ಎಕ್ಸಾಮ್ ಡೇಟ್ ಏನು, ಪ್ರತಿಯೊಂದು ಕೂಡ ಡೀಟೇಲಾಗಿ ನೋಡ್ತಾ ಹೋಗೋಣ. ಇಲ್ಲಿ ನೋಡ್ಬೋದು, ಇಲ್ಲಿ 15/4/2024 ಈ ಒಂದು ಡೇಟಿಂದ ಅಪ್ಲಿಕೇಶನ್ ಹಾಕ್ಬೋದು. ಮತ್ತು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋಕ್ಕೆ 15/5/2024, ಮೇ 15ನೇ ತಾರೀಕು ಲಾಸ್ಟ್ ಡೇಟ್ ಅಪ್ಲಿಕೇಶನ್ ಹಾಕೋಕ್ಕೆ. ನೆಕ್ಸ್ಟ್ 30/6/2024, ಜೂನ್ 30ನೇ ತಾರೀಕು ಭಾನುವಾರ ಎಕ್ಸಾಮ್ ಇರೋ ಅಂಥದ್ದು. ಇಲ್ಲಿ ನೋಡ್ಬೋದು, ಈ ಒಂದು ವೆಬ್ಸೈಟ್ ಮುಖಾಂತರ ನೀವು ಲಾಗಿನ್ ಆಗಿ ಅಪ್ಲಿಕೇಶನ್ ಹಾಕಬೇಕು. ಪರೀಕ್ಷಾ ಶುಲ್ಕ ವಿವರ: ಸಾಮಾನ್ಯ ವರ್ಗ 2A, 3B, 3A ಮತ್ತು 3B ಇವರಿಗೆ ಪೇಪರ್ 1 ಅಥವಾ ಪೇಪರ್ 2 ಯಾವುದಾದ್ರು ಒಂದಕ್ಕೆ ಮಾತ್ರ ನೀವು ಅಪ್ಲೈ ಮಾಡ್ತೀರಾ ಅಂತಂದರೆ 700 ರೂಪೀಸ್ ಆಗುತ್ತೆ, 700 ರೂಪಾಯಿ ಆಗುತ್ತೆ. ಏನಾದರೂ ಪೇಪರ್ 1 ಪೇಪರ್ 2 ಎರಡಕ್ಕೂ ಬೋತ್ ಅಪ್ಲೈ ಮಾಡ್ತೀರಾ ಅಂತ ಅಂದರೆ 1000 ರೂಪೀಸ್ ಆಗುತ್ತೆ. ನೆಕ್ಸ್ಟು ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಪ್ರವರ್ಗ 1 ಇವರಿಗೆ ಪೇಪರ್ 1 ಅಥವಾ ಪೇಪರ್ 2 ಮಾತ್ರ ಅಪ್ಲೈ ಮಾಡ್ತೀರಾ ಅಂದರೆ 350 ರೂಪಾಯಿ ಆಗುತ್ತೆ. ಬೋತ್ ಪೇಪರ್ 1 ಪೇಪರ್ 2 ಎರಡಕ್ಕೂ ಅಪ್ಲೈ ಮಾಡ್ತೀರಾ ಅಂತಂದರೆ 500 ರೂಪೀಸ್ ಆಗುತ್ತೆ. ವಿಶೇಷ ಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ. ಮೀನ್ಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಯಾರಿರ್ತಾರೆ ಅವ್ರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ ಅಪ್ಲಿಕೇಶನ್ ಹಾಕೋದಕ್ಕೆ. ನೀವು ಲಾಗಿನ್ ಆಗಿ ಏನು ಪಾಸ್ವರ್ಡ್ ಸೆಟ್ ಮಾಡಿರ್ತೀರಾ ಅದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಅಥವಾ ಒಂದು ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ, ಅದು ಮೇನ್ ಇಂಪಾರ್ಟೆಂಟ್. ಓಕೆ, ಎಕ್ಸಾಮ್ ಇರೋಂಥ ಡೇಟ್ 30/6/2024 ಭಾನುವಾರ, ಜೂನ್ 30ನೇ ತಾರೀಕು ಇರೋ ಅಂಥದ್ದು ಎಕ್ಸಾಮು. ಪೇಪರ್ 1 ಮಾರ್ನಿಂಗ್ ಇರುತ್ತೆ 9:30 12 ಗಂಟೆವರೆಗೂ, ಪೇಪರ್ 2 ಮಧ್ಯಾಹ್ನ 2 ಗಂಟೆಯಿಂದ 4:15ವರೆಗೂ ಇರುತ್ತೆ. ಪರೀಕ್ಷಾ ಅವಧಿ 2 ಗಂಟೆ 30 ನಿಮಿಷ. ಬೋತ್ ಪೇಪರ್ 1 ಪೇಪರ್ 2 ಎರಡಕ್ಕೂ ಕೂಡ ಸೇಮ್ ಡ್ಯೂರೇಷನ್ ಇದೆ. ವಿಶೇಷ ಚೇತನ ಅವ್ರ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪ್ರತಿ ಗಂಟೆಗೆ 20 ನಿಮಿಷದಂತೆ ಟೋಟಲ್ ಅವ್ರಿಗೆ 50 ಮಿನಿಟ್ಸ್ ಎಕ್ಸ್ಟ್ರಾ ಕೊಡ್ತಾರೆ ಟೈಮಿಂಗ್ಸು. ಎಜುಕೇಷನಲ್ ಕ್ವಾಲಿಫಿಕೇಷನ್ ಡಿಗ್ರಿಲಿ 50% ತೆಗೆದಿರಬೇಕು, ಹಾಗೆ BEd ಕಂಪ್ಲೀಟ್ ಆಗಿರ್ಬೋದು, ಇಲ್ಲಾಂದರೆ BEd ಓದ್ತಿರೋರು ಕೂಡ ಅಪ್ಲೈ ಮಾಡ್ಬೋದು. ಪೇಪರ್ 1ಗೆ ಯಾವ್ಯಾವ ಸಬ್ಜೆಕ್ಟ್ ಇರುತ್ತೆ ಅಂತ ಅಂದರೆ ಭಾಷೆ 1, ಭಾಷೆ 2, CDP ಇರುತ್ತೆ, ಶಿಶು ವಿಕಾಸನ ಮತ್ತು ಬೋಧನಾ ಕ್ರಮ, ಗಣಿತ, ಪರಿಸರ ಅಧ್ಯಯನ, ಇದಿಷ್ಟು ಇರುತ್ತೆ. ಪ್ರತಿ ಸಬ್ಜೆಕ್ಟ್ಗೂ 30 ಮಾರ್ಕ್ಸ್ ಇರುತ್ತೆ, ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಓಕೆ, ಪೇಪರ್ 2 ಅಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಇರುತ್ತೆ, ಬಟ್ ಸೈನ್ಸ್ ಟೀಚರ್ಸ್ಗೆ ಗಣಿತ ಮತ್ತು ವಿಜ್ಞಾನ ಇರುತ್ತೆ, ಸೋಷಿಯಲ್ ಟೀಚರ್ಸ್ಗೆ ಸೋಷಿಯಲ್ ಇರುತ್ತೆ ಅಷ್ಟೇ. ಇದರಲ್ಲೂ ಕೂಡ 150 ಮಾರ್ಕ್ಸ್ ಇರುತ್ತೆ ಟೋಟಲು. ನೆಕ್ಸ್ಟ್ ನೀವು ಎಕ್ಸಾಮ್ ಬರೀಬೇಕಾದ್ರೆ ಬಾಲ್ ಪೆನ್ ಮಾತ್ರ ಯೂಸ್ ಮಾಡಬೇಕು. ಅದು ಬ್ಲೂನಾದರೂ ಆಗಿರ್ಬೋದು, ಇಲ್ಲ ಬ್ಲ್ಯಾಕ್ ಆದರೂ ಕೂಡ ಆಗಿರ್ಬೋದು, ಇಲ್ಲ ಅವರೇ ಮೆನ್ಷನ್ ಮಾಡಿದ್ದಾರೆ, ಇಂಪಾರ್ಟೆಂಟ್ ಇದು. ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಇಂಪಾರ್ಟೆಂಟ್ ಟಾಪಿಕ್ಸ್ ಏನಿದೆ ಬೋತ್ ಕನ್ನಡ ಆ್ಯಂಡ್ ಇಂಗ್ಲೀಷಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಹಾಗೆ ಪ್ರೀವಿಯಸ್ ಇಯರ್ ಕ್ವಶನ್ನು ಕೂಡ ಸಾಲ್ವ್ ಮಾಡಿದ್ದೀನಿ ಎಲ್ಲ ಸಬ್ಜೆಕ್ಟ್ದು ಕೂಡ. ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಹಾಗೆ ಈವನ್ ನೋಟಿಫಿಕೇಷನ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೀವು ಡೌನ್ಲೋಡ್ ಮಾಡ್ಕೊಂಡು ಫುಲ್ ಡೀಟೇಲಾಗಿ ಓದ್ಬೋದು. ಒಂದ್ಸಲ ನೋಟಿಫಿಕೇಷನ್ ಫುಲ್ ಡೀಟೇಲಾಗಿ ಓದಿ. ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.